ನಮಸ್ಕಾರ ಸ್ನೇಹಿತರೆ, ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ ವಿಶೇಷವಾಗಿ 6ನೇ ತರಗತಿಗೆ ದಾಖಲಾಗುವ ವಿದ್ಯಾರ್ಥಿಗಳಿಗಾಗಿ ವಿಡಿಯೋ ತಂದಿದ್ದೇವೆ ಸ್ನೇಹಿತರೆ. ಅದು ಏನು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಈ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ. ಹೌದು ಸ್ನೇಹಿತರೆ, 2025-26ನೇ ಸಾಲಿನಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸ್ತಾ ಇರುವ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಪಡೆಯುವ ಸಂಬಂಧ ಇದೀಗ ಪ್ರವೇಶಾತಿ ಅರ್ಹತಾ ಪರೀಕ್ಷೆಗೆ ನೋಟಿಫಿಕೇಶನ್ ಪ್ರಕಟವಾಗಿದೆ. ಪ್ರೆಸೆಂಟು 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ವರ್ಷದಲ್ಲಿ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಪಡೆಯಲು ಬಯಸಿದ್ಲಿ ಅರ್ಜಿ ಸಲ್ಲಿಸಿ. ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವ ಮೂಲಕ ಅರ್ಹತೆ ಪಡೆದು ಶಾಲೆಗಳಲ್ಲಿ ಅಡ್ಮಿಷನ್ ಪಡೆಯಲು ಅವಕಾಶ ಗಿಟ್ಸ್ಕೊಳ್ಬಹುದು. ನೀವು ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಈ ಶಾಲೆಗಳು ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಯಾವೆಲ್ಲ ಶಾಲೆಗಳಿಗೆ ಅಡ್ಮಿಷನ್ಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ ನೋಡೋಣ ಬನ್ನಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು, ಏಕಲವ್ಯ ಮಾದರಿ ವಸತಿ ಶಾಲೆಗಳು, ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳು, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು, ಹಾಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆಗಳು, ಹಾಗೆ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆಗಳು, ಕವಿರನ್ನ ವಸತಿ ಶಾಲೆ, ಗಾಂಧಿ ತತ್ವ ವಸತಿ ಶಾಲೆ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳು ಕೂಡ ಈ ವಸತಿ ಶಾಲೆಗಳ ಅಂಡರಿಗೆ ಬರ್ತವೆ. ಈ ಎಲ್ಲಾ ಶಾಲೆಗಳು ಒಂದೇ ಸ್ನೇಹಿತರೆ, ಆಯಾ ಪ್ರಾದೇಶಿಕ ವಲಯಕ್ಕೆ ಸಂಬಂಧಪಟ್ಟ ಅಲ್ಲಿನ ಲೋಕಲ್ ಇದಕ್ಕೆ ಹೆಸರುಗಳನ್ನು ನೀಡಿರ್ತಾರೆ. ನೀವು ಇಷ್ಟು ಶಾಲೆಗಳಲ್ಲಿ ಯಾವ ಶಾಲೆಗಳಿಗಾದ್ರೂ ನೀವು ಅರ್ಜಿಯನ್ನ ಹಾಕ್ಬೇಕಾಗಿರುತ್ತೆ. ಈ ವಸತಿ ಶಾಲೆಗಳಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತೆ ನೋಡೋಣ ಬನ್ನಿ. ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳಿಗೆ 1600 ರೂಪಾಯಿ ವೆಚ್ಚದಲ್ಲಿ ಫುಡ್ ಅನ್ನ ನೀಡಲಾಗುತ್ತೆ. 3 ಹೊತ್ತು ಕೂಡ ನೀಡಲಾಗುತ್ತೆ. ಉಳಿಲಿಕ್ಕೆ ಉಚಿತ ವಸತಿ ಸೌಲಭ್ಯ ಕೂಡ ಇರುತ್ತೆ. 2 ಜೊತೆ ಯೂನಿಫಾರ್ಮ್ ಕೊಡ್ತಾರೆ, ಶೂಸ್ ಸಾಕ್ಸು ಕೂಡ ಕೊಡ್ತಾರೆ. ಪ್ರತಿ ಬಾಲಕ ವಿದ್ಯಾರ್ಥಿಗೆ 2 ತಿಂಗಳಿಗೊಮ್ಮೆ ಕ್ಷೌರದ ವ್ಯವಸ್ಥೆ ಕೂಡ ಇರುತ್ತೆ. ಬುಕ್ಸು ಪೆನ್ನು ಎಲ್ಲಾ ಕೂಡ ಸರ್ಕಾರದಿಂದಲೇ ಉಚಿತವಾಗಿ ನೀಡಲಾಗುತ್ತೆ. ಪ್ರತಿ ವಿದ್ಯಾರ್ಥಿಗೆ ಉಚಿತವಾಗಿ ಇತರ ಖರ್ಚುಗಳನ್ನ ನೋಡ್ಲಾಗತ್ತೆ. ಅಂದ್ರೆ ಟೂತ್ ಪೇಸ್ಟು, ಸೋಪು, ಬ್ರಷು, ಎಣ್ಣೆ ಇವೆಲ್ಲ ಕೂಡ ಕೊಡ್ಲಾಗತ್ತೆ. ಅಷ್ಟೇ ಅಲ್ಲದೆ ವೈದ್ಯಕೀಯ ಸೌಲಭ್ಯ, ಹಾಸಿಗೆ, ಹೊದಿಕೆ, ಟ್ರಂಕು, ಮಂಚ, ಪ್ರಯೋಗಶಾಲೆ ಉಪಕರಣಗಳು, ಬೋಧನಾ ಸಲಕರಣೆಗಳು, ಮತ್ತೆ ಕ್ರೀಡೆಗೆ ಸಂಬಂಧಪಟ್ಟ ಸಾಮಗ್ರಿಗಳು, ಲೈಬ್ರರಿ ವ್ಯವಸ್ಥೆ ಕೂಡ ಅಲ್ಲಿ ಇರ್ತವೆ. ಪರೀಕ್ಷೆ ತಗೊಳ್ಳೋಕೆ ಅರ್ಹತೆಗಳು ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಪ್ರಸ್ತುತ ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರು ತಮ್ಮ ಮಕ್ಕಳ ಪರವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಅಂದ್ರೆ SC ಮತ್ತು STಗೆ ಸೇರಿದ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ಮೀರಿರಬಾರದು. ಹಿಂದುಳಿದ ವರ್ಗದ ಪ್ರವರ್ಗ 1ರ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ಮೀರಿರಬಾರದು. ಹಾಗೆ ಹಿಂದುಳಿದ ವರ್ಗದ 2A, 2B, 3A, 3Bಗೆ ಸೇರಿದ ವಿದ್ಯಾರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷ ಮೀರಿರಬಾರದು. ಇವು ಪ್ರಮುಖವಾದ ಮಾನದಂಡಗಳಾಗಿವೆ ಸ್ನೇಹಿತರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಬನ್ನಿ. ಅರ್ಜಿ ಸಲ್ಲಿಸೋಕೆ ದಿನಾಂಕ 11/1/2025 ಸಂಜೆ 4 ಗಂಟೆಯಿಂದ 25/1/2025 ರಾತ್ರಿ 11:59 ಅರ್ಜಿಯನ್ನ ಹಾಕಬಹುದು. ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಕ್ಕೆ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡೋ ಡೇಟು ಫೆಬ್ರವರಿ ತಿಂಗಳು 6ನೇ ತಾರೀಕು ಆಗಿರುತ್ತೆ. ನೀವು ವೆಬ್ಸೈಟ್ ಮೂಲಕ ಅಡ್ಮಿಟ್ ಕಾರ್ಡ್ನ ಪಡ್ಕೋಬಹುದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಸಲಾಗತ್ತೆ. 15ನೇ ತಾರೀಕು ಫೆಬ್ರವರಿ 2025 ಶನಿವಾರ ಮಧ್ಯಾಹ್ನ 2:30ರಿಂದ 4:30 2 ಗಂಟೆ ಕಾಲಾವಕಾಶದಲ್ಲಿ ನಡೆಸಲಾಗತ್ತೆ. ಒಟ್ಟು 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ನಡೆಸಲಾಗತ್ತೆ. ಅರ್ಜಿ ಸಲ್ಲಿಸುವವರಿಗೆ ವಿಶೇಷ ಸೂಚನೆಗಳು ನೀಡಿದ್ದಾರೆ. ಅವೇನಪ್ಪಾ ಅಂದ್ರೆ ನೋಡೋಣ ಬನ್ನಿ. ವಿದ್ಯಾರ್ಥಿ 5ನೇ ತರಗತಿಯಲ್ಲಿ ಪ್ರೆಸೆಂಟ್ ವ್ಯಾಸಂಗ ಮಾಡ್ತಿರೋ ಶಾಲೆಯಿಂದ ಸ್ಯಾಟ್ ಸಂಖ್ಯೆ ಅಂದ್ರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ನಂಬರ್ ಕೊಟ್ಟಿರ್ತಾರೆ, ಅದೊಂದು ತೆಗೆದುಕೊಳ್ಳಿ. ಹಾಗೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸು ಮತ್ತು ರಿಸರ್ವೇಶನ್ಗೆ ಸಂಬಂಧಪಟ್ಟ ಎಲ್ಲಾ ಮೂಲ ದಾಖಲಾತಿಗಳು ಮತ್ತೆ ಅವುಗಳ ಜೆರಾಕ್ಸ್ ಪ್ರತಿಗಳನ್ನ ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿತ ವಸತಿ ಶಾಲೆ ಅಥವಾ ಕಾಲೇಜಿನ ಪ್ರಿನ್ಸಿಪಾಲ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳ ಮೂಲಕವೇ ನೀವು ಅರ್ಜಿನ ಪಡ್ಕೊಂಡು ಅರ್ಜಿನ ಹಾಕ್ಬೇಕಾಗತ್ತೆ. ಅರ್ಜಿ ಸಲ್ಲಿಸುವಾಗ ಯಾವ ಶಾಲೆಗಳಲ್ಲಿ ದಾಖಲಾತಿ ಬಯಸ್ತಿರೋ ಅಂತ ಶಾಲೆಗಳನ್ನ ಆದ್ಯತಾ ಕ್ರಮದಲ್ಲಿ ನೀವು ಚೂಸ್ ಮಾಡ್ಕೋಬೇಕು. ಹಾಗೆ ನೀವು ಏನು ಆದ್ಯತಾ ಕ್ರಮದಲ್ಲಿ ಅರ್ಜಿಯಲ್ಲಿ ದಾಖಲಿಸಿರ್ತೀರೋ ಆ ಶಾಲೆಗಳನ್ನು ಮಾತ್ರ ಸೀಟ್ನ ಹಂಚಿಕೆಗೆ ಪರಿಗಣಿಸಲಾಗತ್ತೆ.
ಹಾಗೆ ಎಂಟ್ರೆನ್ಸ್ ಎಕ್ಸಾಮ್‌ನಲ್ಲಿ ಗಳಿಸಿದ ಮೆರಿಟು, ರಿಸರ್ವೇಷನ್ನು ಹಾಗೆ ಅಭ್ಯರ್ಥಿಗಳು ಪ್ರವೇಶಕ್ಕಾಗಿ ನಮೂದಿಸಿರುವ ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರ್ ಮೂಲಕ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ನಿಮ್ಗೆ ಸೀಟ್‌ನ ಹಂಚಿಕೆ ಮಾಡಲಾಗತ್ತೆ. ಇನ್ನು ಈ ಶಾಲೆಗಳಿಗೆ ಸಂಬಂಧಪಟ್ಟ ಸೀಟ್ಸ್ ಅವೈಲೇಬಲ್ ಡೀಟೇಲ್ಸ್‌ನ ಹಾಗೆ ಅದರ ಗವರ್ನಮೆಂಟ್ ಆರ್ಡರ್ ಕಾಪಿನ ಈ ಅದರ ಲಿಂಕ್‌ನ ಈ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಡೌನ್‌ಲೋಡ್ ಮಾಡ್ಕೊಂಡು ನೀವು ಸಂಪೂರ್ಣ ಮಾಹಿತಿಯನ್ನ ಅಲ್ಲಿ ನೀವು ನೋಡ್ಕೋಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳಿಗೆ ಅಡ್ಮಿಷನ್ ಮಾಡುವುದರ ಬಗ್ಗೆ ನೋಡಿದ್ರಲ್ಲ ಸ್ನೇಹಿತರೆ. ಹಾಗೆ ಮುಂದೆ ಇದೇ ರೀತಿಯ ವಿಡಿಯೋಗಳನ್ನ ನಿಮಗಾಗಿ ತರ್ತೀನಿ. ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್‌ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.